ನಮಸ್ಕಾರ ವೀಕ್ಷಕರೇ. 12 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಣಿಯಾಗುತ್ತಿದೆ. ಜನವರಿ 13ರಿಂದ 45 ದಿನಗಳ ಕಾಲ ಈ ಧಾರ್ಮಿಕ ಆಚರಣೆ ನಡೆಯಲಿದ್ದು ಕೋಟ್ಯಂತರ ಮಂದಿ ದೇಶ ವಿದೇಶಗಳಿಂದ ಆಗಮಿಸುವ ನಿರೀಕ್ಷೆ ಇದೆ. ಸ್ವತಃ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಮುತುವರ್ಜಿಯಿಂದ ಇದರ ಸಿದ್ಧತೆಯನ್ನು ಪರಿಶೀಲಿಸುತ್ತಿದ್ದಾರೆ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ನಗರಿ ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ನಡೆಯಲಿರುವ ಮಹಾಕುಂಭಮೇಳ ಈ ಬಾರಿ ಹಿಂದೆಂದಿಗಿಂತಲೂ ಹೆಚ್ಚು ಮಹತ್ವ ಪಡೆದಿದೆ. ಕಳೆದ 6 ತಿಂಗಳಿನಿಂದ ಸಿದ್ಧತೆಗಳು ನಡೆಯುತ್ತಿದ್ದು, ಮೇಳದ ದಿನ ಸಮೀಪಿಸುತ್ತಿದ್ದಂತೆ ಇಡೀ ಉತ್ತರ ಪ್ರದೇಶದ ಆಡಳಿತ ಯಂತ್ರವೇ ಮೇಳದ ಯಶಸ್ಸಿಗೆ ಟೊಂಕ ಕಟ್ಟಿ ನಿಂತಿದೆ. ದೇಶದ ಮೂಲೆ ಮೂಲೆಗಳಿಂದ ಹಾಗೂ ವಿದೇಶಗಳಿಂದಲೂ ಭಕ್ತರು ಸೇರಲಿದ್ದು, ಅಂದಾಜು 10 ಕೋಟಿಗೂ ಹೆಚ್ಚು ಜನ 45 ದಿನಗಳ ಈ ಮಹಾ ಉತ್ಸವದಲ್ಲಿ ಪಾಲ್ಗೊಳ್ಳುವ ಅಂದಾಜಿದೆ. ವಿಶೇಷವಾಗಿ ರೈಲ್ವೆ ಇಲಾಖೆ ಪ್ರಯಾಗ್ರಾಜ್ಗೆ ಬರುವವರ ಅನುಕೂಲಕ್ಕೆ ಎಲ್ಲೆಡೆಯಿಂದ ರೈಲು ಸಂಪರ್ಕದ ವ್ಯವಸ್ಥೆ ಮಾಡಿದೆ. ಹೆಚ್ಚುವರಿ ರೈಲುಗಳನ್ನು ಒದಗಿಸುವ ಮೂಲಕ ಮೇಳದ ಯಶಸ್ಸಿಗೆ ಕೈ ಜೋಡಿಸಿದೆ. ಪ್ರತಿ 12 ವರ್ಷಕ್ಕೊಮ್ಮೆ ನಡೆಯುವ ಈ ಮಹಾಕುಂಭ ಮೇಳ 2013ರಲ್ಲಿ ನಡೆದಿತ್ತು. ಈ ಬಾರಿ ನೆರೆಯ ವಾರಣಾಸಿ ಮತ್ತು ಅಯೋಧ್ಯೆ ದೃಷ್ಟಿಯಲ್ಲಿಟ್ಟುಕೊಂಡು ಉತ್ತರ ಪ್ರದೇಶ ಸರ್ಕಾರ ಧಾರ್ಮಿಕ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಮುಂದಾಗಿದೆ. ಆ ಮೂಲಕ ಆರ್ಥಿಕತೆ ಸುಧಾರಣೆ ಉದ್ದೇಶ ಕೂಡ ಹೊಂದಿದೆ. ಇವೆರಡು ಕ್ಷೇತ್ರಗಳು ಪ್ರಯಾಗ್ರಾಜ್ನಿಂದ ಕ್ರಮವಾಗಿ 120 ಮತ್ತು 150 ಕಿಲೋಮೀಟರ್ ದೂರದಲ್ಲಿದೆ. ಮೇಳಕ್ಕೆ ಬಂದವರು ಈ ಕ್ಷೇತ್ರಗಳಿಗೂ ತಪ್ಪದೇ ಭೇಟಿ ನೀಡುತ್ತಾರೆ ಎಂಬ ದೃಢ ವಿಶ್ವಾಸ ಹಾಗೂ ಭೇಟಿ ಕೊಡಿಸುವ ಉದ್ದೇಶ ಸರ್ಕಾರದ್ದಾಗಿದೆ. ಜನವರಿ 14ರ ಮಕರ ಸಂಕ್ರಾಂತಿ ದಿನದಂದು ಪವಿತ್ರ ಸಂಗಮದಲ್ಲಿ ಮುಳುಗಿ ಏಳುವ ಸಂಕಲ್ಪದೊಂದಿಗೆ ಬರುವ ಜನ ಮಹಾಶಿವರಾತ್ರಿವರೆಗೂ ನಡೆಯುವ ಮೇಳ ಮುಗಿಯುವವರೆಗೂ ಸುತ್ತಲಿನ ಕ್ಷೇತ್ರಗಳಿಗೂ ಭೇಟಿ ನೀಡುತ್ತಾರೆ. ಸ್ನಾನ ಪರ್ವ ಎಂಬ ಶೀರ್ಷಿಕೆಯಡಿ ಜನರನ್ನು ಆಹ್ವಾನಿಸುವ ಕೆಲಸವು ಭರದಿಂದ ಸಾಗಿದೆ. ಸಬ್ ಪುಣ್ಯ ಫಲೆ ಆವೋ ಕುಂಭಮೇಳ ಚಲೆ, ಎಲ್ಲ ಪುಣ್ಯಗಳು ಫಲಿಸಲಿ, ಎಲ್ಲರೂ ಕುಂಭಮೇಳಕ್ಕೆ ನಡೆಯಿರಿ ಎಂಬ ಧ್ಯೇಯ ವಾಕ್ಯದಡಿ ಜನರನ್ನು ಮೇಳಕ್ಕೆ ಸೆಳೆಯುವ ಯತ್ನವನ್ನು ಸರ್ಕಾರ ಮಾಡುತ್ತಿದೆ. ಇದಕ್ಕೆ ನಗರದಾದ್ಯಂತ ರೈಲು ನಿಲ್ದಾಣ, ವಿಮಾನ ನಿಲ್ದಾಣ ಹಾಗೂ ಪ್ರಮುಖ ವೃತ್ತಗಳಲ್ಲಿ ಹಾಕಿರುವ ಡಿಜಿಟಲ್ ಸೈನೇಜ್ಗಳು ಸಾಕ್ಷಿ. ಮಹಾಕುಂಭ ಮೇಳ ಇಲ್ಲಿ ಮುಂಚೆಯಿಂದಲೂ ಅದ್ದೂರಿಯಾಗಿ ನಡೆಯುತ್ತಾ ಬಂದಿದೆಯಾದರೂ ಯೋಗಿ ಆದಿತ್ಯನಾಥರ ಸರ್ಕಾರ ಬಂದ ಮೇಲೆ ಇದಕ್ಕೆ ಹೆಚ್ಚಿನ ಪ್ರಚಾರ ಮತ್ತು ಅನುದಾನದ ಬಲ ಸಿಕ್ಕಿದೆ ಎನ್ನುತ್ತಾರೆ ಅಲ್ಲಿನ ಸ್ಥಳೀಯರು. ಕಳೆದ 4 ದಿನಗಳಿಂದ ಇಲ್ಲಿ ಭರ್ಜರಿ ಚಳಿ ಇರುವುದು ಒಂದೆಡೆ, ಆದರೆ ಇನ್ನೊಂದೆಡೆ ಕುಂಭಮೇಳದ ಸಿದ್ಧತೆ ಸಂಘಟಕರ ಬೆವರು ಸುರಿಸುತ್ತಿದೆ. ಈ ಬಾರಿಯ ಮಹಾಕುಂಭ ಮೇಳವನ್ನು ಜಾಗತಿಕ ಇವೆಂಟ್ ಮಾದರಿ ಮಾಡಲು ಹೊರಟಿರುವ ಯೋಗಿ ಅವರು ಕಳೆದ 15 ದಿನದಲ್ಲಿ ಸ್ವತಃ 3 ಬಾರಿ ಭೇಟಿ ನೀಡಿ ಎಲ್ಲ ಸಿದ್ಧತೆಗಳನ್ನು ಪರಿಶೀಲಿಸಿದ್ದಾರೆ. ಯಾವುದೇ ಲೋಪವಾಗದಂತೆ ಎಲ್ಲವನ್ನೂ ಸಮರೋಪಾದಿಯಲ್ಲಿ ಅಚ್ಚುಕಟ್ಟಾಗಿ ಮಾಡಲು ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಹಿಂದೂಗಳ ವಿಶಿಷ್ಟ ಮತ್ತು ಪವಿತ್ರ ಉತ್ಸವವಾಗಿರುವ ಮಹಾಕುಂಭ ಮೇಳವು ಯಾವುದೇ ಅಡಚಣೆ ಇಲ್ಲದೆ ಅಚ್ಚುಕಟ್ಟಾಗಿ ನಡೆಯಲಿ. ಹಿಂದೂ ಆಧ್ಯಾತ್ಮಿಕ ಅವಿಚ್ಛಿನ್ನಲ್ಲಿ ಪರಂಪರೆಯ ಭಾಗವಾಗಿರುವ ಈ ಮಹಾಕುಂಭ ಮೇಳದಲ್ಲಿ ಭಾಗವಹಿಸುವ ಎಲ್ಲರಲ್ಲೂ ಆಧ್ಯಾತ್ಮ ಭಾವದ ಜೊತೆಗೆ ಹಿಂದುತ್ವದ ಭಾವವು ಜಾಗೃತಗೊಳ್ಳಲಿ ಎಂಬುದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ಋತಂ ಕನ್ನಡ.